ನಾನು ಅಬ್ಸರ್ವ್ ಮಾಡ್ದಂಗೆ ಒಂದು ಕಾಂಚನದು ಒಂದು ವಿಡಿಯೋ, ಅದು ನಿಜಕ್ಕೂ ಕೂಡ ಎಂಥವ್ರನ್ನು ಕೂಡ ಭಯ ಪಡಿಸುತ್ತೆ ಅಂಥ ವಿಡಿಯೋ. ತುಂಬ ಜನ ಕನೆಕ್ಟ್ ಆಗುತ್ತೆ. ತುಂಬ ಜನ ಏನು ಹೇಳ್ತಾರೆ ಅಂದರೆ, ನೀವು ಬಂದು ಸಾವಿರಾರು ಮನಸ್ಸಿನ ಪ್ರತಿಧ್ವನಿ ಅಂತ ಹೇಳ್ತಾರೆ. ಆ ದೇವ್ರಿಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಇದೆ ಅಂದರೆ, ಎಷ್ಟೇ ನೋವು ಕೊಟ್ಟರು ತಡ್ಕೊಳ್ಳೋ ಜೀವ ಇದು ಅಂತ ಗೊತ್ತಾಗಿ ಪದೇ ಪದೇ ನನ್ನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಂದು ಬರ್ಡೇ ದಿವಸ ಡಿಫ್ರೆಂಟ್ ಆಶೀರ್ವಾದ ತೊಗೊಂಡಿರೋ ಒನ್ ಆ್ಯಂಡ್ ಓನ್ಲಿ ಕಂಟೆಂಟ್ ಕ್ರಿಯೇಟರ್ ನಾನೇ. ಕಂದನೆ ಬಾಯೆಂದು ಕರೆಯೋರು ಇಲ್ಲ, ದುಃಖಿಸಿ. ತುಂಬಾ ಜನ ಇನ್ಸ್ಟಾಗ್ರಾಮರ್ ಅಂತೂ ನಿಮ್ಮ ಲವ್ ಸ್ಟೋರಿ ಏನಿರ್ಬೋದು ಯಾವಾಗ್ಲೂ ಕಣ್ಣೀರ್ ಹಾಕ್ತಿರ್ತಾರೆ. ಒಬ್ಬ ಹುಡುಗ ಇಷ್ಟ್ರ ಮಟ್ಟಿಗೆ ಒಬ್ಬ ಹುಡುಗಿಗೋಸ್ಕರ ಕಣ್ಣೀರ್ ಹಾಕೋದು ಉಂಟಾ ಅನ್ನೋ ಪ್ರಶ್ನೆ. ಇವನು ಯಾವನು ನೋಡಕ್ಕೆ ಹಿಂಗೆ ಕಳ್ಳ ಇದ್ದಂಗೆ ಅವನೇ ಒಳ್ಳೊಳ್ಳೆ ಮಾತಾಡ್ತಾನೆ, ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂಗೆ ಐತೆ. ಸೊ ಜನಗಳು ಬಂದ್ಬಿಟ್ಟು ಅವ್ರು ಬೈಲಿ, ಅವ್ರು ಉಗಿಲಿ, ಕೆಟ್ಟದಾಗ ಕಮೆಂಟ್ ಮಾಡಲಿ, ನಮ್ಮ ಗುರುಗಳು ಅವರೇ. ಓಕೆ ಸರ್, ಈಗ ಇನ್ಸ್ಟಾಗ್ರಾಮಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಕಾಮನ್. ಅದರಲ್ಲೂ ಮುಖ್ಯವಾಗಿ ನೀವು ಈ ಒಳ್ಳೆ ಕಾಮೆಂಟ್ಗಳನ್ನು ಎದುರಿಸೋದಕ್ಕಿಂತ ನಿಮಗೆ ತುಂಬ ಜನ ಬ್ಯಾಡ್ ಕಾಮೆಂಟ್ಸ್ಗಳನ್ನ, ಅದರಲ್ಲೂ ನಿಮಗೆ ತುಂಬ ಹರ್ಟ್ ಆಗುವಂತಹ ಕಾಮೆಂಟ್ಸ್ಗಳನ್ನು ಹಾಕಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಏನು ಅಂತಂದರೆ, ತಾಳ್ಮೆ ಅನ್ನೋದು ಮನುಷ್ಯನಿಗೆ ತುಂಬ ಮುಖ್ಯ ಆಗುತ್ತೆ. ನಾನು ತಾಳ್ಮೆ ಎಲ್ಲಿಂದ ಕಲಿತೆ ಅಂತ ಯಾವತ್ತಾದರೂ ಒಂದು ದಿವಸ ಸಮಯ ಬಂದಾಗ ಹೇಳ್ತೀನಿ. ಒಂದೊಂದು ನಿಮಿಷ ತಾಳ್ಮೆ ಕಳ್ಕೊಂಡು ಜೀವನ ಹಾಳು ಮಾಡ್ಕೊಂಡು ಅವ್ರನ್ನ ಕಣ್ಣಾರೆ ನೋಡಿದ್ದೀನಿ ತುಂಬ ಜನನ. ಅವ್ರನ್ನ ನೋಡ್ತಾ ನೋಡ್ತಾ ನನಗೇನು ಅನ್ನಿಸ್ತು ಅಂದರೆ, ಲೈಫಲ್ಲಿ ತಾಳ್ಮೆ ಅನ್ನೋದನ್ನು ಒಂದು ಉಳಿಸ್ಕೋಬೇಕು ಅಂತ ಅನ್ನಿಸ್ತು. ಆಮೇಲೆ ಜನ ಬಂದ್ಬಿಟ್ಟು ಜನರದ್ದು ತಪ್ಪಿಲ್ಲ ಮ್ಯಾಮ್. ಫಸ್ಟ್ ಆಫ್ ಆಲು ಜನರದ್ದು ತಪ್ಪಿಲ್ಲ, ನಮ್ಮ ಒಟ್ಟು ಸರಿ ಇಲ್ಲ ಅಷ್ಟೆ. ಅದನ್ನು ನಾವು ಒಪ್ಕೋಬೇಕು ಫಸ್ಟು. ಯಾರೋ ಒಬ್ಬರು ನೀನು ನೋಡೋಕ್ಕೆ ಚೆನ್ನಾಗಿಲ್ಲ ಅಂತಾರೆ, ಹೌದು ನಾವು ಚೆನ್ನಾಗಿಲ್ಲ, ನಾವೇನು ಹೀರೋ ಇದ್ದಂಗಿದ್ದು ಅವ್ರೇನು ಚೆನ್ನಾಗಿಲ್ಲ ಅಂತ ಹೇಳ್ತಾರಾ? ಇಲ್ಲ, ನಮ್ಮ ಫೇಸಿಂಗ್ ಇರೋದು, ಈ ಫೇಸನ್ನು ನಂಬಬೇಕು ಅಂತಂದರೆ ಟೈಮ್ ಹಿಡಿಯುತ್ತೆ. ಇವತ್ತು ಒಂದು ನೀವು ನನ್ನ ವೀಡಿಯೋಸಲ್ಲಿ ಈ ಒಂದು 6 ತಿಂಗಳು, ಒಂದು 8 ತಿಂಗಳು ಇತ್ಲಾಗಿ ಬಂದಿರೋ ವೀಡಿಯೋಗಳು, ಒಂದು 8 ತಿಂಗಳು ಹತ್ಲಾಗಿರೋ ವೀಡಿಯೋಗಳಿಗೂ ಎರಡಕ್ಕೂ ಕಂಪೇರ್ ಮಾಡಿ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದ್ರೆ, ಹಿಂದೆ ಆಗ್ತಿದ್ದವ್ರು ನಾನು ಫಸ್ಟು ಫೇಸ್ ರಿವೀಲ್ ಆಯ್ತಾ ಹೋಯ್ತಲ್ವಾ, ಇವನು ಯಾವನು ನೋಡೋಕೆ ಹಿಂಗೆ ಕಳ್ಳ ಇದ್ದಂಗೆ ಅವನೇ ಒಳ್ಳೊಳ್ಳೆ ಮಾತಾಡ್ತಾನೆ, ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂಗೆ ಐತೆ, ಈ ಥರ ಅಂತ ಜಡ್ಜ್ ಮಾಡಿಬಿಡ್ತಾರೆ. ಜನಗಳು ತಪ್ಪಲ್ಲ, ನಮ್ಮ ಫೇಸ್ ಇರೋದು ಆ ಥರ. ಆಮೇಲೆ ಹೋಗ್ತಾ 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 ನಮ್ಮ ಒಂದೊಂದೇ ಕೆಲಸಗಳು, ನಾವು ಮಾಡೋಂಥ ಇದು, ನಮ್ಮ ಕಾನ್ವರ್ಸೇಷನ್ನು ಎಲ್ಲ ನೋಡ್ತಾರೆ. ಆಮೇಲೆ ಜನ ಮೀಟ್ ಆಗ್ತಾರೆ. ನಾವು ಜನಕ್ಕೆ ಬೇಗ ಈಸಿಯಾಗಿ ಸಿಗೋಂಥವ್ನು ನಾನು. ಅಂದರೆ ನನ್ನ ಅಡ್ರೆಸ್ಸು ಎಲ್ಲ ಈಸಿಯಾಗಿ ಸಿಗುತ್ತೆ, ಯಾಕಂದರೆ ನಾನು ಎಲ್ಲ ಓಪನ್ ಆಗಿ ಹಾಕೊಂಡಿದ್ದೀನಲ್ಲ, ನನ್ನ ಕಾಂಟ್ಯಾಕ್ಟ್ ನಂಬರು, ಅಡ್ರೆಸ್ ಎಲ್ಲ ಈಸಿಯಾಗಿ ಸಿಗುತ್ತೆ. ಬರ್ತಾರೆ, ನೋಡ್ತಾರೆ. ಅಂತ ಯಾರಿಗೂ ನನ್ನ ಮೇಲೆ ಇಲ್ಲ ಇವನು ಸರಿ ಇಲ್ಲ ಅಂತ ಪ್ರೂವ್ ಮಾಡಬೇಕಂತ ಬಂದ್ರೂ ಇಲ್ಲಿ ಬಂದು ಕೂತ್ಕೊಂಡು ನನ್ನ ಹತ್ರ ಮಾತಾಡ್ತಾ ಇಲ್ಲೆಲ್ಲ ನೋಡ್ತಾ ನಾವು ಅನ್ಕೊಂಡಂಗೆ ಇಲ್ಲಪ್ಪ ಅಂತ ಅವರೇ ಅನ್ಕೊಂತಾರೆ. ಸೊ ಜನಕ್ಕೆ ಟೈಮ್ ಕೊಡಬೇಕು. ಜನಕ್ಕೆ ನಾನು ಒಳ್ಳೆಯವನು ನಂಬ್ರಿ ಅಂದರೆ ಇನ್ನೂ ನಾಟಕ ಮಾಡ್ತಿದ್ದಾನೆ ಅನ್ಕೊಂತಾರೆ. ನಮ್ಮ ಕೆಲಸ ನಾವು ಮಾಡ್ಕೊತ ಹೋಗ್ತಾ ಇರಬೇಕು. ಅವ್ರಿಗೆ ನೋಡ್ತಾ ಒಂದಾದ್ಮೇಲೆ ಒನ್ ಬೈ ಒನ್ ಕೆಲಸ ಬಂದು ಅವ್ರಿಗೆ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ನೋಡಿ, ದ್ವೇಷ ಮಾಡೋರ್ನು ಪ್ರೀತಿಯಿಂದ ಪಡ್ಕೊಳ್ಳೋದು ಅದೊಂದು ಟ್ಯಾಲೆಂಟು. ಸೊ ನಾವು ಯಾರನ್ನೂ ಬ್ಲೇಮ್ ಮಾಡೋದು ಇಲ್ಲ. ಜನ ಬ್ಯಾಡ್ ಕಮೆಂಟ್ ಆಗ್ತಾರೆ ಅಂತಂದರೆ, ಫಸ್ಟ್ ಆಫ್ ಆಲ್ ಯಾವುದೋ ಒಂದು ಬ್ಯಾಡ್ ಕಮೆಂಟು ನಮ್ಮನ್ನು ಹರ್ಟ್ ಮಾಡ್ತಿದೆ ಅಂತಂದರೆ ಅವ್ರು ಕರೆಕ್ಟಾಗಿ ಹೇಳಿರ್ತಾರೆ ಅಂತ ಅರ್ಥ. ಕರೆಕ್ಟಾಗಿ ಹೇಳಿರ್ತಾರೆ ಅಂದರೆ ನನ್ನ ವಿಚಾರದಲ್ಲಿ ಅವರ ಭಾವನೆಯಲ್ಲಿ ಕರೆಕ್ಟಾಗಿ ಹೇಳಿರ್ತಾರೆ. ಅದನ್ನು ನಾವು ಹೆಂಗೆ ತಗೋಬೇಕು ಅಂತಂದರೆ, ಅವರು ನೀವು ನಂದು ನೋಡಿರ್ಬೋದು, ಅವರು ನೆಗೆಟಿವ್ ಆಗಿ ಕಮೆಂಟ್ ಹಾಕೋರು ನಾನು ನಗಿಸ್ಬಿಡ್ತೀನಿ. ಅವ್ರು ಕಮೆಂಟ್ ಹಾಕಿರೋರು ನಗದ್ಬಿಡ್ಬೇಕು, ಏನು ಹಿಂಗೆ ರಿಪ್ಲೈ ಕೊಟ್ಬಿಟ್ನಲ್ಲ ಅಂತ ನಾನು ಕಾಮಿಡಿ ಮಾಡಿಬಿಡ್ತೀನಿ. ಸೊ ಇದನ್ನು ನೆಗೆಟಿವ್ ಅನ್ನೋದು ಪಾಸಿಟಿವ್ ಆಗುತ್ತೆ, ಒಂದಿನ ಆಗುತ್ತೆ. ಅದು ನೀರನ್ನು ಹಿಂಗೆ ಕದಡಿ ಬಿಟ್ಟಾದ್ಮೇಲೆ ನೀರು ಹರಿತಾ ಕ್ಲೀನ್ ಆಗುತ್ತೆ, ತಿಳಿ ನೀರಾಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ಬೇಕಷ್ಟೇ. ತಾಳ್ಮೆ ಮುಖ್ಯ. ಇವತ್ತಲ್ಲ ಅಂದ್ರೆ ಇನ್ನೊಂದು ವರ್ಷ ಬಿಟ್ಟು, ಇನ್ನೊಂದು 5 ವರ್ಷ ಬಿಟ್ಟಾದರೂ ಗೊತ್ತಾಗುತ್ತೆ ಈ ಮನುಷ್ಯ ಹೆಂಗಿದಾನೆ ಏನು ಅಂತ. ಅಲ್ಲಿವರೆಗೂ ನಾನು ಒಳ್ಳೆಯವನು, ನನ್ನ ನಂಬ್ರಿ, ನಾನೆಲ್ಲೂ ಹೇಳಿಲ್ಲ, ಅದು ಹೇಳೋಂಥ ಅವಶ್ಯಕತೆ ಇಲ್ಲ. ಎಲ್ಲ ತುಂಬಾ ಒಳ್ಳೆಯವರಾಗ್ಬಿಟ್ರೆ ಎಲ್ಲ ದೇವರಾಗ್ಬಿಟ್ಟಿರೋರು ಇಷ್ಟೊತ್ತಿಗೆ. ನಮ್ಮಲ್ಲೂ ಏನೋ ಇರ್ತವೆ, ಏನೋ ತಪ್ಪುಗಳು, ಮತ್ತೆ ಏನೋ ಒಂದು ಕೆಟ್ಟ ಮನಸ್ಥಿತಿ ಏನೋ ಒಂದು ಇರುತ್ತೆ. ಅದನ್ನು ಜನಗಳನ್ನ ನೋಡ್ತಾ ನಾವು ಜವಾಬ್ದಾರಿಯಿಂದ ಬದಲಾಗ್ತಾ ಹೋಗ್ತೀವಿ. ಸೊ ಜನಗಳು ಬಂದ್ಬಿಟ್ಟು ಅವ್ರು ಬೈಲಿ, ಅವ್ರು ಉಗಿಲಿ, ಕೆಟ್ಟದಾಗ ಕಮೆಂಟ್ ಮಾಡಲಿ, ನಮ್ಮ ಗುರುಗಳು ಅವರೇನೆ. ಅವರೇ ನಮ್ಮ ಖಂಡಿತ. ಜನರನ್ನ ಯಾವತ್ತೂ ಬ್ಲೇಮ್ ಮಾಡಬಾರ್ದು, ಜನರಿಗೆ ಯಾವತ್ತೂ ರಿಟರ್ನ್ ಮಾತಾಡಬಾರ್ದು, ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಬೇಕು. ಬೈದ್ರೂ ಯಾರು ತಂದೆ ತಾಯಿ ಬೈತಾರೆ, ತಂದೆ ತಾಯಿ ಅಂತ ಫಾಲೋವರ್ಸ್ನ ತಂದೆ ತಾಯಿ ಅಂತ ಅಕ್ಸೆಪ್ಟ್ ಮಾಡ್ಕೊಬಿಟ್ರೆ ಸಾಕಲ್ವಾ? ಎಸ್. ಓಕೆ ಸರ್, ಈಗ ನೀವು ಯಾವತ್ತಾದ್ರೂ ನೀವೀಗ ಸೆಲೆಬ್ರಿಟಿ ಫೀಲ್ ಆಗಿದ್ದೀರಾ? ಬಿಕಾಸ್ ನೋಡಿ, ಈಗ ತುಂಬ ಜನ ಬರ್ತಿರ್ತಾರೆ ನಿಮ್ಮ ಟ್ಯಾಟೂ ಸ್ಟುಡಿಯೋಸ್ಗೆ, ನಿಮಗೆ ಅಂತ ಒಂದು ಅಭಿಮಾನಿ ಬಳಗ ಈಗಾಗಲೇ ಸೆಟ್ ಆಗಿಬಿಟ್ಟಿದೆ. ಸೊ ನೀವು ಯಾವತ್ತಾದರೂ ಐ ಆಮ್ ಎ ಸೆಲೆಬ್ರಿಟಿ ಅಂತ ಏನಾದರೂ ಒಂದು ಖುಷಿ ಪಟ್ಟಿರೋ ದಿನ ಇದೆಯಾ? ಇಲ್ಲ ಮ್ಯಾಮ್,
ನೋ. ಸೆಲೆಬ್ರಿಟಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಬೆಳೆದಿಲ್ಲ ಅಂತಲೇ ನಿಮ್ಮ ಹತ್ರ ಹೇಳಿದ್ದು. ನನಗೆ ಅವಾರ್ಡ್ಸ್ಗಳು ಫಂಕ್ಷನ್ ಏನೇನೋ ಇರುತ್ತಲ್ಲ, ಕರೀತಾರೆ. ನಾನು ಅವಾಗ ಹೇಳ್ತೀನಿ, ನಾನು ಏನಂತ ಕರೆಸ್ತಿದ್ದೀರಾ ನನ್ನ ಅಂತ. ನೀವೇನಂತ ನಿಮಗೆ ಗೊತ್ತಿಲ್ಲ ಸರ್, ನಮಗೆ ಗೊತ್ತಿದೆ ಅಂತ. ನನಗೆ ಗೊತ್ತಾಗೋದು ಬೇಡ ಬಿಡಿ ಅಂತೀನಿ. ನಾನೇನು ಅಂತಂದರೆ, ನನಗೆ ಒಂದೇನು ಅಂದರೆ ನನ್ನ ಕೆಲಸ ಚೆನ್ನಾಗಿದೆ, ಜನ ಹುಡ್ಕೊ ಬರ್ತಿದ್ದಾರೆ, ಇಷ್ಟು ನನಗೆ ಗೊತ್ತಿದೆ. ಸೆಲೆಬ್ರಿಟಿ ಅನ್ನೋ ಫೀಲ್ ಆಗೋದಕ್ಕೆ ಸೆಲೆಬ್ರಿಟಿ ಆಗಿದ್ದರೆ ಅನಿಸುತ್ತೆ. ಈಗಲೂ ನನಗೆ ಅನ್ನಿಸ್ತಾ ಇಲ್ಲ. ಓಕೆನಾ? ಇಲ್ಲ ಸರ್, ಆ್ಯಕ್ಚುಲಿ ನಾವು ನಿಮ್ಮ ವಿಡಿಯೋಸ್ಗಳನ್ನು ನೋಡಿದಾಗ ಅದರಲ್ಲೂ ಮುಖ್ಯವಾಗಿ ನಾನು ಅಬ್ಸರ್ವ್ ಮಾಡ್ದಂಗೆ ಒಂದು ಕಾಂಚನದು ಒಂದು ವಿಡಿಯೋ, ಅದು ನಿಜಕ್ಕೂ ಕೂಡ ಎಂಥವ್ರನ್ನು ಕೂಡ ಭಯ ಪಡಿಸುತ್ತೆ ಅಂಥ ವಿಡಿಯೋ. ಸೊ ಆ ಥರ ವಿಡಿಯೋಗಳನ್ನು ಮಾಡೋದಕ್ಕೆ ಇನ್ಸ್ಪಿರೇಷನ್ ಯಾರು, ಅಥವಾ ಅಷ್ಟು ಆ್ಯಕ್ಟಿಂಗ್ ಕಲೆ ಹೆಂಗೆ ಬಂತು ನಿಮಗೆ ಅಂತ? ಮ್ಯಾಮ್, ಅದು ಆ್ಯಕ್ಟಿಂಗ್ ಅನ್ನೋದು ಬಂದ್ಬಿಟ್ಟು ಪ್ರತಿಯೊಬ್ಬರೊಳಗೂ ಒಬ್ಬೊಬ್ಬ ಆ್ಯಕ್ಟರ್ ಇರ್ತಾನೆ, ಸಮಯಕ್ಕೆ ತಕ್ಕಂಗೆ ಆ್ಯಕ್ಟಿಂಗ್ ಮಾಡ್ತಾನೆ ಪ್ರತಿಯೊಬ್ಬರೊಳಗೂ. ಓಕೆ. ಇವಾಗ ಯಾರನ್ನ ಟೀಚರ್ ಏನೋ ಹೊಡಿತಾರೆ ಅಂತ ಗೊತ್ತಾದರೆ ಒಂದು ನಾಟಕ ಶುರು ಮಾಡ್ತಾನೆ. ಸೊ ಎಲ್ಲರೊಳಗೂ ಒಬ್ಬೊಬ್ಬ ಆ್ಯಕ್ಟರ್ ಇರ್ತಾನೆ. ಅದನ್ನು ಹೊರಗಡೆ ತರಬೇಕು. ಸ್ಕ್ರೀನ್ ಮುಂದೆ ಆ್ಯಕ್ಟಿಂಗ್ ಮಾಡೋಕ್ಕೆ, ಕ್ಯಾಮ್ರಾ ಮುಂದೆ ಆ್ಯಕ್ಟಿಂಗ್ ಮಾಡೋದಕ್ಕೆ, ಮತ್ತು ಜನಗಳ ಮುಂದೆ ಆ್ಯಕ್ಟಿಂಗ್ ಮಾಡೋದಕ್ಕೆ ಸ್ವಲ್ಪ ಧೈರ್ಯ ಬೇಕಾಗುತ್ತೆ. ನೀವು ಮಾತಾಡೋದಕ್ಕೂ ಅಷ್ಟೇ ಧೈರ್ಯ ಬೇಕಾಗುತ್ತೆ. ಸೊ ನಾನು ಫಸ್ಟ್ ಹಂಗೇನೆ, ನನ್ನ ಹತ್ರ ಅದು ಎಲ್ಲರಿಗೂ ಇರುತ್ತೆ ಆ್ಯಕ್ಟಿಂಗ್ ಅನ್ನೋದು, ಏನು ಇದಲ್ಲ. ಮತ್ತು ಆಮೇಲೆ ಆ್ಯಕ್ಟಿಂಗ್ ಕಲಿಯೋದು ಬೇರೆ, ಪ್ರೊಫೆಷ್ನಲ್. ನಾನು ಎಲ್ಲೂ ಹೋಗಿ ಯಾವ ಕ್ಲಾಸಲ್ಲೂ ಕಲ್ತಿಲ್ಲ. ನನಗೊಂದೇನು ಅಂತಂದರೆ, ನನ್ನನ್ನು ಎಷ್ಟು ಜನ ಫಾಲೋ ಮಾಡ್ತಿದ್ದಾರೋ ಅವ್ರಿಗೆ ಏನೇನು ಬೇಕು ಅನ್ನೋದು ನನಗೆ ಗೊತ್ತಿದೆ. ಇವರು ನನ್ನ ಒಂದು ಇನ್ಸೈಟ್ಸಲ್ಲಿ ಈ ವಿಡಿಯೋ ಹಾಕಿದಾಗ ಇಷ್ಟು ಜನ ಫಾಲೋವರ್ಸ್ ಬಂದಿದ್ದಾರೆ, ಸೊ ಇಷ್ಟು ಜನ ಫಾಲೋವರ್ಸ್ಗೆ ನಾನು ಹಿಂಗಿರೋದೇ ಇಷ್ಟ. ಓಕೆ. ಈ ವಿಡಿಯೋ ಹಾಕಿದಾಗ ಈ ವಿಡಿಯೋ ನೋಡಿ ಇಷ್ಟು ಜನ ಫಾಲೋವರ್ ಬಂದಿದ್ದಾರೆ, ಇಷ್ಟು ಜನಕ್ಕೂ ಇದಿಷ್ಟ ಅಂತ. ನನ್ನ ಹತ್ರ ಇರೋದು ಮಿಕ್ಸ್ಡ್ ಆಡಿಯನ್ಸ್, ಮ್ಯಾನೇಜ್ ಮಾಡ್ತಾ ಇದ್ದೀನಿ. ನನ್ನೊಂದು ಕಾಮಿಡಿ ವಿಡಿಯೋ ನೋಡಿದ್ರು ಅಂತಂದರೆ, ಕಾಮಿಡಿ ವಿಡಿಯೋದಿಂದ ಬಂದರೆ ಇಷ್ಟು ಜನ ನನ್ನ ಕಾಮಿಡಿಗೆ ಇಷ್ಟಪಟ್ಟಿದ್ದಾರೆ, ಇಷ್ಟು ಜನ ನನ್ನ ಒಂದು ಟ್ಯಾಟೂಗೆ ಇಷ್ಟಪಟ್ಟಿದ್ದಾರೆ ಅಂತ ಗೊತ್ತಾಗ್ತಿರುತ್ತೆ. ಸೊ ಈಕ್ವಲಿ ಅವ್ರಿಗೆಲ್ಲ ಏನೇನು ಬೇಕು, ನಾನು ಯಾರಿಗೂ ಮೋಸ ಮಾಡಿಲ್ಲ. ನನ್ನ ಫಾಲೋವರ್ಸ್ ಎಷ್ಟು ಜನ ಇದ್ದಾರೋ ಅವರೆಲ್ಲರಿಗೂ ಏನೇನು ಬೇಕೋ ಅದನ್ನೇ ಕೊಡ್ತಿರ್ತೀನಿ. ಅದ್ರ ಜೊತೆ ಎಕ್ಸ್ಟ್ರಾ ಏನಾದರೂ ನನ್ನ ಕಣ್ಣೀರು ಅನ್ನೋದು ಬಂತು ಅಂದರೆ ಅದು ನನ್ನ ಫೀಲಿಂಗ್ಸು. ಅದು ತುಂಬ ಜನಕ್ಕೆ ರೀಚ್ ಆಗ್ತಿರುತ್ತೆ, ತುಂಬ ಜನ ಕನೆಕ್ಟ್ ಆಗುತ್ತೆ. ತುಂಬ ಜನ ಏನು ಹೇಳ್ತಾರೆ ಅಂದರೆ, ನೀವು ಬಂದು ಸಾವಿರಾರು ಮನಸ್ಸಿನ ಪ್ರತಿಧ್ವನಿ ಅಂತ ಹೇಳ್ತಾರೆ. ಅದೆಲ್ಲ ಒಂದು ಆಶೀರ್ವಾದ ಅಂತ ಅನ್ಕೊತೀನಿ. ಜನಕ್ಕೆ ಏನು ಬೇಕೋ ಅದನ್ನು ಕೊಡ್ತಾ ಇದ್ದೀನಿ. ಓಕೆ ಸರ್, ಈಗ ಇದು ಇನ್ಸ್ಟಾಗ್ರಾಮನ್ನು ಹೊರತುಪಡಿಸಿದ್ರೆ ನೀವು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀರಾ. ಆ್ಯಂಡ್ ವಿ ಅಬ್ಸರ್ವ್ಡ್. ಸೊ ಆ ಸಮಾಜಮುಖಿ ಕೆಲಸಗಳ ಬಗ್ಗೆ ಮಾತಾಡೋದಾದ್ರೆ, ಇದು ನಾವೇನೋ ಮಾಡ್ತಿದ್ದೀವಿ ಅಂತಲ್ಲ. ನಾವು ಇವತ್ತು ಜೀವ ಉಳಿಸ್ಕೊಂಡಿದ್ದೀರ ಅಂದರೆ, ಜೀವ ಉಳಿದಿದೆ. ಇವತ್ತು ನೀವು ಬಂದು ನನ್ನ ಇಂಟರ್ವ್ಯೂ ಮಾಡ್ತಿದ್ದೀರಾ, ನಾನು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ, ಈ ಜೀವನ ಇನ್ನೊಬ್ರು ಭಿಕ್ಷೆಯಿಂದ ಬದುಕಿರುತ್ತೆ. ನಾವು ಇನ್ನೊಬ್ರು ಸಹಾಯದಿಂದ, ಇನ್ನೊಬ್ರು ಭಿಕ್ಷೆಯಿಂದ, ಇನ್ನೊಬ್ರು ಒಂದು ಕರುಣೆಯಿಂದ ನಾವು ಇಲ್ಲಿವರೆಗೂ ಬಂದು ನಿಂತಿದ್ದೀವಿ. ನಮ್ಮ ಹತ್ರ ಏನೂ ಇಲ್ಲ ಮ್ಯಾಮ್, ಝೀರೋ. ನಾವು ಝೀರೋಯಿಂದ ಬಂದಿರೋರು, ಮೋರಿಯಿಂದ ಬಂದಿರೋ ನನ್ನ ಮಕ್ಕಳು ಅಂತಾನೆ ಹೇಳ್ತೀನಿ. ಆ ಥರ ಬಂದಿರೋದ್ರಿಂದ, ನಮಗೆ ಆ ಕಷ್ಟದಿಂದ ಬಂದಿರೋದ್ರಿಂದ, ಬೇರೆ ಯಾರನ್ನ ಕಷ್ಟದಲ್ಲಿ ಇರ್ಬೇಕಾದ್ರೆ ನಮ್ಮನ್ನು ನಾವು ಅಲ್ಲಿ ನೋಡ್ಕೋತೀವಿ. ನಮ್ಮನ್ನೇ ನಾವು ಆ ಸ್ಥಿತಿಯಲ್ಲಿ ನೋಡ್ಕೋತೀವಿ. ನಾನು ಅದೇ ಸ್ಥಿತಿಯಲ್ಲಿ ಇದ್ದೆ, ಯಾರೂ ಸಹಾಯ ಮಾಡೋರು ಸಿಕ್ಕಿರಲಿಲ್ಲ. ಇವಾಗ ಅವ್ರಿಗೆ ಮಾಡೋಣ ಮ್ಯಾಮ್. ಅದು ಇನ್ನೊಂದೇನು ಅಂದರೆ, ಸೇವೆ ಅನ್ನೋದು ಬಂದು ಎಲ್ಲರೂ ಹೆಲ್ಪ್ ಅಂತ ಹೇಳ್ತಾರೆ, ಮತ್ತು ಸಮಾಜ ಸೇವಕ ಅಂತ ಹೇಳ್ತಾರೆ. ಆ ಹಣೆಪಟ್ಟಿ ನನಗೆ ಬೇಡ. ನಾನು ಬಂದ್ಬಿಟ್ಟು ನನ್ನ ಆತ್ಮತೃಪ್ತಿಗೆ ಸೇವೆ ಮಾಡ್ತಿರೋದು. ಪ್ರತಿ ದಿವಸ ಒಂದೊಂದು ಸೇವೆ ಮಾಡ್ತಾನೆ ಇರ್ತೀನಿ, ತೋರಿಸಲ್ಲ ಅಷ್ಟೇ. ಫಸ್ಟು ಇನ್ನೊಬ್ರಿಗೆ ಇನ್ಸ್ಪೈರ್ ಆಗಲಿ ಅಂತ ವೀಡಿಯೋ ಹಾಕ್ತಾಯಿದ್ದೆ. ಅದನ್ನು ನೋಡ್ತಾ, ನೀನು ಕೊಡೋದು ತೋರಿಸ್ಕೊಳ್ಳೋದು ಏನಕ್ಕೆ ಅಂತಂದರು. ಈಗ ನಾನು ತೋರಿಸ್ಕೊಂಡಿರೋ ನಾನು ಇನ್ನೂ ನೆಮ್ಮದಿಯಾಗಿ ತುಂಬ ಚೆನ್ನಾಗಿ ಮಾಡ್ತಿದ್ದೀನಿ. ನೆಮ್ಮದಿಯಾಗಿ ಇವತ್ತು ಬೆಳಗ್ಗೆಯಿಂದ ಒಂದಷ್ಟು ಸೇವೆ ಮಾಡಿದೆ. ಈಗ ಅನ್ನೋರು ಅಂತಾನೆ ಇರ್ತಾರೆ. ಕೆಲವ್ರಿಗೆ ಕೈಲಾಗಲ್ಲ, ಮಾತಾಡ್ತಾರೆ. ಇನ್ನು ಕೆಲವರು ಹೆಂಗೆ ಅಂತಂದರೆ, ಮಾಡೋ ಶಕ್ತಿ ಇದ್ರೂ ಕೆಲವ್ರು ಮಾಡೋದಿಲ್ಲ. ನಮ್ಮ ಕೈಲಾದ್ನ ನಾವು ಮಾಡ್ತೀವಿ, ಅಥವಾ ತೋರ್ಪಡಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಅಂದರೆ ಅದು ಹೆಂಗಾಗತ್ತೆ ಅಂತಂದರೆ, ಇವನು ಜನಕ್ಕೆ ಇವನು ಕ್ಯಾಮ್ರದ ಮುಂದೆ ಸಹಾಯ ಮಾಡ್ತಾನೆ, ಕ್ಯಾಮ್ರಾ ಹಿಂದ್ಗಡೆ ಇವ್ನು ಸಹಾಯ ಮಾಡಲ್ಲೇನೋ ಅನ್ನೋದು. ನನ್ನ ತುಂಬ ಜನ ಟೆಸ್ಟ್ ಎಲ್ಲ ಮಾಡಿದ್ದಾರೆ. ನಾನೆಲ್ಲ ಅಂಗಡಿ ಹತ್ರ ನಿಲ್ಕೋಬೇಕಾದ್ರೆ, ಹೋಗಿ ಏನಾದ್ರು ಕೇಳಿದ್ರೆ ಕೊಡ್ತಾನೆ ನೋಡೋಣ ಅಂತ. ನಾನು ಅವ್ರು ನೋಡ್ತಾರೆ ಅಂತ ಕೊಡಲ್ಲ, ನನ್ನ ಆತ್ಮತೃಪ್ತಿ ಕೊಡ್ತೀನಿ ನಾನು. ಆಮೇಲೆ ಅವ್ರು ಸುಮ್ಮನೆ ಆಗಿದ್ದಾರೆ. ಎಷ್ಟೋ ಜನ ವೀಡಿಯೋಸ್ ಎಲ್ಲ ಮಾಡ್ಕೊತಾರೆ, ಹಿಂಗೆ ಹೋಗಿ ಕೇಳು, ಅವ್ನು ವೀಡಿಯೋದಲ್ಲಿ ಮಾತ್ರ ಕೊಡ್ತಾನೇನೋ, ಇಲ್ಲ ಹಿಂಗೆ ನೋಡು ಅಂದ್ಬಿಟ್ಟು. ಎಷ್ಟೋ ಜನ ನಾನು ಟೆಸ್ಟ್ ಮಾಡೋದಕ್ಕೆ ಮೊಬೈಲ್, ಒಂದು ದೂರದಿಂದ ಮೊಬೈಲ್ ಇಟ್ಕೊಂಡು ಒಂದು ಮೈಕ್, ಇದು ಸ್ಪೀಕರ್ ಮೊಬೈಲಲ್ಲಿ ಆನ್ ಮಾಡ್ಕೊಂಡು ಬಂದಿದ್ದಾರೆ. ನಾನು ಬಂದ್ಬಿಟ್ಟು, ನೋಡಿ ಮ್ಯಾಮ್, ಎಲ್ಲರನ್ನೂ ಪ್ರೀತಿಯಿಂದ ನೋಡ್ತೀನಿ. ಸೇವೆ ಅನ್ನೋದು ನಾನು ಮಾಡ್ತೀನಲ್ವಾ, ಅದನ್ನು ಒಂದು 10 ಸೇವೆ ಮಾಡಿದ್ರೆ ಒಂದು ಸೇವೆನ ಜನಕ್ಕೆ ಇನ್ಸ್ಪೈರ್ ಆಗಲಿ ಅಂತ ಒಂದು ವೀಡಿಯೋ ಮಾಡಾಕ್ತೀನಿ. ಅದು ಚಿಕ್ಕದಾಗಿ ಮಾಡಾಕ್ತೀನಿ, ಒಂದು ವೀಡಿಯೋ ಇದಾಗಲಿ, ಇನ್ನೊಬ್ರು ಇನ್ಸ್ಪೈರ್ ಆಗಲಿ, ಕಷ್ಟದಿಂದ ಬಂದಿರೋರು ಇನ್ನೊಬ್ರು ಕಷ್ಟದಲ್ಲಿರೋ ಸಹಾಯ ಮಾಡಲಿ ಅಂತ ಮಾಡ್ತೀನಿ, ಆ ಮನಸ್ಥಿತಿ ಬರಲಿ ಅಂತ. ಅದರಲ್ಲೂ ಬ್ಯಾಡ್ ಕಮೆಂಟ್ಸ್ ಬರುತ್ತೆ. ಇಟ್ಸ್ ಓಕೆ ಮ್ಯಾಮ್, ಜನ ಏನಾದರೂ ಅಂದ್ಕೊಳ್ಳಿ. ಇವನು ಶೋಕಿಗೋಸ್ಕರ ಮಾಡ್ತಿದ್ದಾನೋ, ಇನ್ನೊಂದು. ನಾನು ಮಾಡೋದು ಪ್ರಚಾರಕ್ಕೋಸ್ಕರ ಮಾಡಲ್ಲ. ನನಗೆ ಪ್ರಚಾರಕ್ಕೋಸ್ಕರ ಮಾಡೋದಕ್ಕೆ ತುಂಬ ಇದೆ. ನಾನು ಪ್ರಚಾರಕ್ಕೋಸ್ಕರ ಮಾಡ್ತಿಲ್ಲ, ಪ್ರೇರಣೆ ಆಗಲಿ ಅಂತ ಮಾಡ್ತಾ ಇದ್ದೀನಿ. ಅದನ್ನು ಪ್ರೇರಣೆ ಆಗಿ ತೊಗೊಳ್ಳೋರು ತೊಗೊಳ್ಳಿ, ಇಲ್ಲ ಇವನು ಪ್ರಚಾರಕ್ಕೋಸ್ಕರನೇ ಮಾಡ್ತಿದ್ದಾರೆ ಧಾರಾಳವಾಗಿ ಅಂದ್ಕೊಳ್ಳಿ. ಒಳ್ಳೆ ಕೆಲಸ ಪ್ರಚಾರ ಆಗಲಿ ಅಷ್ಟೇ ಸರ್. ಈಗ ಓಕೆ ಸರ್, ಓಕೆ, ಈಗ ನಾವು ನೋಡ್ತಾ ಇದ್ದೀವಿ ಸರ್, ಈಗ ಆಲ್ಮೋಸ್ಟ್ ಆಲ್ ಇನ್ಸ್ಟಾಗ್ರಾಮಿಂದನೇ ತುಂಬ ಜನ ಬಿಗ್ ಬಾಸ್ಗೆ ಹೋಗಿರುವಂಥವ್ರು ಇದ್ದಾರೆ. ಸೊ ಮೇ ನಾಟ್ ಬಿ ನಿಮಗೂ ಕೂಡ ಆ ಚಾನ್ಸ್ ಬಂದರೆ, ಸೊ ಹೌ ಯು ವಿಲ್ ಫೀಲ್? ನಾನು ಲಾಸ್ಟ್ ಟೈಮ್ ಅದೇ ಹೇಳಿದ್ದೆ.
ಆ ಒಂದು ಬಿಗ್ ಬಾಸ್ ಅನ್ನೋ ಒಂದು ಮನೆಗೆ ಹೋಗ್ಬೇಕಂದ್ರೆ ಒಂದು ಯೋಗ್ಯತೆ ಇರಬೇಕು, ಒಂದು ಅರ್ಹತೆ ಇರಬೇಕು, ಏನೋ ಒಂದು ಇರಬೇಕು ಅಂತ ಹೇಳ್ತಾರೆ. ಸ್ಟ್ಯಾಂಡರ್ಡ್. ಅದು ನನ್ನಲ್ಲಿ ಇದೆ ಅಂತ ಗೊತ್ತಾದರೆ ಅವ್ರು ಕರೀತಾರೆ. ನಾನು ಹೋದ್ರೂ ನನ್ನಲ್ಲಿ ಏನಿದೆಯೋ, ಏನು ಹೇಳ್ಬೇಕು, ಏನು ತೋರಿಸ್ಬೇಕು ಅದನ್ನು ತೋರಿಸ್ಬಿಟ್ಟು ಬರ್ತೀನಿ. ಅವಕಾಶ ಬಂದರೆ ಖುಷಿನೇ ಅಲ್ವಾ ಮಮ್ಮಿ ಎಲ್ಲರಿಗೂ. ಇವಾಗ ಹೌದು. ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇರೋರಿಗೆ ನಾನು ಯಾರು ಅಂತ ಗೊತ್ತಿದೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ಆಮೇಲೆ ಇನ್ನೂ ಮತ್ತೊಂದು ಯಾವ್ಯಾವ್ದಿದೆಯೋ ನನ್ನ ವೀಡಿಯೋಗಳು ಯಾರ್ಯಾರು ಎಲ್ಲೆಲ್ಲಿ ಆಗ್ತಾರೋ ಅಲ್ಲಿ ಗೊತ್ತಿದೆ. ಟಿ ವಿಯಲ್ಲಿ ನೋಡೋವಂಥವ್ರಿಗೆ ಚಿಕ್ಕ ಮಕ್ಕಳಿಂದ ಒಂದು ಆವ್ರೇಜ್ ಒಂದು 30-35 ಇಯರ್ಸ್ವರೆಗೂ ನಾನು ಯಾರಂತ ಗೊತ್ತಿದೆ. 35 ಇಯರ್ಸ್ ಮೇಲ್ಗಡೆ ಇರೋರಿಗೆ ಒಂದು ಗೊತ್ತಾಗಬೇಕಲ್ವಾ. ಸೊ ಟಿ ವಿ ಶೋ ಮೂಲಕ ಗೊತ್ತಾದರೆ ಗೊತ್ತಾಗಲಿ, ನಂಗೆ ಖುಷಿನೇ ಅಲ್ವಾ. ಏನೋ ಒಳ್ಳೇದೇ ಹೇಳ್ತೀನಿ ಅಷ್ಟೇ. ನನಗೆ ಏನಿದೆಯೋ ಹಂಗೆ ಇದ್ಬಿಟ್ಟು ಬರೋದು. ಅವಕಾಶ ಬಂದರೆ ಖಂಡಿತ ಹೋಗ್ತೀನಿ. ಓಕೆ ಸರ್, ನಿಮಗೆ ತುಂಬ ಖುಷಿ ಕೊಟ್ಟಂತಹ ವಿಡಿಯೋ ಯಾವುದು? ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡಾದ ನಂತರ ನಾವು ನೋಡಿದ್ದೀವಿ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಹೋಗುತ್ತೆ, ಲೈಕ್ಸ್ ಬರುತ್ತೆ. ಸೊ ಅದರಲ್ಲಿ ನಿಮಗೆ ತುಂಬ ಖುಷಿ ಕೊಟ್ಟಂತಹ ವಿಡಿಯೋ ನೋಡಿ, ನಂದು ಬಂದ್ಬಿಟ್ಟು ಎಲ್ಲ ವಿಡಿಯೋನೂ ಮಿಲಿಯನ್ಸೇ ಇರುತ್ತೆ. ಎಲ್ಲ ವಿಡಿಯೋನೂ ಮಿಲಿಯನ್ನೇ ಇರುತ್ತೆ. ಅದರಲ್ಲಿ ನನಗೆ ತುಂಬ ಖುಷಿಯಾಗಿದ್ದು ಮತ್ತು ನಾನು ತುಂಬ ಅಬ್ಸರ್ವ್ ಮಾಡಿದ್ದು, ಆಮೇಲೆ ನನ್ನನ್ನು ಜನ ಯಾವ ಸ್ಥಾನದಲ್ಲಿ ಇಟ್ಟಿದ್ದಾರೆ, ನಾನು ಏನು ಅಂತ ನನಗೆ ಅರ್ಥ ಆಗಿದ್ದು ಯಾವುದು ಅಂತಂದರೆ, ಯುಗಾದಿ ಹಬ್ಬದ ದಿವಸ ನನ್ನ ಒಂದು ಬರ್ಡೇಗೆ ಒಂದು RIP ಟ್ಯಾಟೂ ಗೋಸ್ಟ್ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದು ಕನಸಲ್ಲಿ ಅದು ಕಾನ್ಸೆಪ್ಟ್, ಅದು ಕನಸಲ್ಲಿ ಸತ್ತಿರೋ ಥರ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಅಪ್ಲೋಡ್ ಮಾಡಿದ್ದು ಮಾರನೇ ದಿವಸ ನನಗೆ ರಾತ್ರಿ 11:30ಗೆ ಅಪ್ಲೋಡ್ ಮಾಡಿರೋದು. ಬೆಳಗ್ಗೆ 7 ಗಂಟೆಗೆ ನನಗೆ ಕಾಲ್ ಬಂತು, ನಿಮ್ಮ ಅಂಗಡಿ ಮುಂದೆ ಜನ ಸೇರ್ಕೊಬಿಟ್ಟಿದ್ದಾರಂತೆ ಅಂತ. ನಾನೇನು ಅನ್ಕೊಂಡೆ, ನಾನು ಆಮೇಲೆ ಏನೋ ಒಂದು ಆಫರ್ ಬಿಟ್ಟಿದೆ, ಅದಕ್ಕೆ ಜನ ಬಂದಿರ್ಬೋದು ಆಫರ್ಗೋಸ್ಕರ ಅಂತ ಅಂದ್ಬಿಟ್ಟು ನನಗೆ ಭಯ ಶುರು ಆಗ್ಬಿಡ್ತು. ಏನು ಅಂಗಡಿ ಮುಂದೆ ಜನ ಸೇರ್ಕೊಂಡು ಯಾರು ಬಂದು ಏನು ನನ್ನ ತಲೆ ಕೆಟ್ಟು ಗಾಡಿ ಎತ್ಕೊಂಡ್ಬಂದೆ. ಅಲ್ಲಿ ಸ್ವಲ್ಪ ದೂರದಿಂದ ನೋಡಿದೆ, ಇಲ್ಲೆಲ್ಲ ಜನ ಸೇರ್ಕೊಬಿಟ್ಟಿದ್ರು. ಹೋದ್ರೆ ಹಿಡ್ಕೊಂಡು ಹೊಡಿತಾರೆ ಅಂತ ಅಂದ್ಕೊಂಡು ಹಂಗೆ ರಿಟರ್ನ್ ಹೋಗ್ಬಿಟ್ಟೆ. ಒಂದು ಫೋನ್ ಬಂತು ಅಂದರೆ ಆಮೇಲೆ ತಲೆ ಕೆಟ್ಟಿ ಫೋನೂ ಸ್ವಿಚ್ ಆಫ್ ಮಾಡಿದೆ. ಸ್ವಿಚ್ ಆಫ್ ಮಾಡಿದ್ಮೇಲೆ ವಾಟ್ಸಪ್ಪಲ್ಲಿ ಕಾಲ್ಸು ಸ್ವಿಚ್ ಆಫ್ ಮಾಡಿದ್ರೆ ನಾನು ನೋಡಬೇಕಲ್ಲ ಏನಾಗ್ತಿದೆ ಅಂತ. ವೈಫೈ ಕನೆಕ್ಟ್ ಮಾಡ್ಕೊಂಡು ನೋಡ್ತಿದ್ದೀನಿ, ಯಾರೋ ಒಬ್ರು ಫೋನ್ ಮಾಡಿದ್ದಾರೆ. ನಾನು ಉತ್ತರಳ್ಳಿ ಹತ್ರ ಇರೋದು, ನಾನೊಬ್ಬ ಹ್ಯಾಂಡಿಕ್ಯಾಪ್ಟು, ಇರೋದು ಒಂದು ಕಾಲು, ಇನ್ನೊಂದು ಕಾಲಲ್ಲಿ ಕೆರ ಇದೆ. ಆ ಕೆರ ತೊಗೊಂಡು ನಾನೇ ಬರಲ್ಲ, ಇಲ್ಲ ನೀನೇ ಬಂದು ಹೊಡ್ಸ್ಕೊತೀಯ, ಅದಕ್ಕೆ ಯಾಕಡ ಹಿಂಗಂತ ಎಷ್ಟು ಪ್ರೀತಿಸ್ತೀವಿ ಗೊತ್ತಾ ನೀನು ಸತ್ತೋಗಿದ್ಯಾ ಅಂತ ಇಟ್ಕೊಳ್ಬಿಟ್ಟು ನಂಗೆ ಶಾಕ್ ಆಗ್ತೈತೆ. ಲಾಸ್ಟ್ವರೆಗೂ ಜನಕ್ಕೆ ನೋಡೋಕೆ ಪೇಷನ್ಸ್ ಇರಲ್ಲ. ನಿಜ ಸರ್, ಆಕ್ಚುಲಿ ನಾನು ಅದನ್ನ ಅಬ್ಸರ್ವ್ ಮಾಡಿದೆ. ಎಲ್ಲಿವರೆಗೂ ಅಂದ್ರೆ ಚಟ್ಟ ಅದೆಲ್ಲ ಕಟ್ಟೋರ್ಗು ನಾನು ಆಕ್ಚುಲಿ ಎಲ್ರಿಗೂ ಅದೇ ಥಾಟ್ ಬರುತ್ತೆ. ಸೊ ಮೆನಿ ಆಫ್ ದಮ್ ಅದೇ ತರ ಯೋಚನೆ ಮಾಡಿದೆ. ನಾನು ವಿಡಿಯೋ ಮಾಡೋದು ಬಂದ್ಬಿಟ್ಟು ತುಂಬಾ ರಿಯಲಿಸ್ಟಿಕ್ ಆಗಿ ಮಾಡ್ತೀನಿ. ಪ್ರತಿಯೊಂದು ವಿಡಿಯೋನೂ ಅಷ್ಟೇ, ಎಲ್ಲ ರಿಯಲಿಸ್ಟಿಕ್ ಆಗಿ ಮಾಡ್ತೀನಲ್ಲ. ನನ್ನನ್ನು ಅವತ್ತು ಒಂದು ಬರ್ಡೇ ದಿವಸ ಡಿಫ್ರೆಂಟ್ ಆಶೀರ್ವಾದ ತೊಗೊಂಡಿರೋ ಒನ್ ಆ್ಯಂಡ್ ಓನ್ಲಿ ಕಂಟೆಂಟ್ ಕ್ರಿಯೇಟರ್ ನಾನೇ, ಗುಬ್ ನನ್ನ ಮಗ ನಾನು. ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಹೆಂಗೆ ಬೈದರು ಅಂತಂದರೆ ನನಗೆ ಅವ್ರು ಬೈಗಳದಲ್ಲೆಲ್ಲ ಒಂದು ಕಾಳಜಿ ಕಾಣಿಸೋಕೆ ಶುರು ಆಗ್ಬಿಡ್ತು. ಎಲ್ಲರೂ ಹೇಳ್ತಿರೋದು ಎದೆ ಹೊಡೆದೋದಂಗೆ ಆಯ್ತಲ್ಲೋ ನನ್ನ ಮಗನೇ, ಹಂಗೆ ಹಿಂಗೆ ಅಂತ ಜನ ಬೈತಿದ್ರೆ ನನಗೆ ಅದರಲ್ಲಿ ಲಿಟ್ರಲಿ ಅವತ್ತು ನಾನು ಕೆಲವೊಂದು ಕಮೆಂಟ್ಗಳನ್ನ ನೋಡಿ ಕಣ್ಣಲ್ಲಿ ನೀರು ಹಾಕಿದ್ದೀನಿ. ಸೊ ನನಗೆ ಯಾರೂ ಇಲ್ಲ. ನಾನು ಏನಂತ ಅಂದ್ಕೊಂಡೆ, ನನ್ನ ಮೈಂಡಲ್ಲಿ ಏನಿತ್ತು ಅಂದರೆ, ನನಗಂತೂ ಹಿಂದೆ ಮುಂದೆ ಯಾರೂ ಇಲ್ಲ. ನನ್ನ ವೀಡಿಯೋ ನೋಡಿದ ತಕ್ಷಣ ಎದೆ ಹೊಡ್ಕೊಂಡು ಸಾಯಂತವರು ಯಾರೂ ಇಲ್ಲ. ನಾನು ವೀಡಿಯೋ ನೋಡಿದ ತಕ್ಷಣ ಹೋಗ್ಬಿಟ್ಟು ನಂತರ ಪಶ್ಚಾತ್ತಾಪ ಪಡೋರು ಯಾರಿಲ್ಲ. ಏನೇನೋ ನನ್ನ ಮೈಂಡಲ್ಲಿ ನಂದೇನು, ನನ್ನ ವೀಡಿಯೋ ನಾನು ಕಂಟೆಂಟ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಡಿಫ್ರೆಂಟ್ ಕಂಟೆಂಟ್, ಬೇರೆ ಯಾರೂ ಮಾಡೋಕ್ಕಾಗಲ್ಲ ಆ ವಿಡಿಯೋ, ಅದಕ್ಕೆ ನಾನು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಆಮೇಲೆ ಕಮೆಂಟ್ ಸೆಕ್ಷನ್ ನೋಡಿದ್ಮೇಲೆ ಇವತ್ತಿಗೂ ಆ ವಿಡಿಯೋದಲ್ಲಿ ಹೈಯೆಸ್ಟ್ ಕಮೆಂಟ್ಸ್ ಇದೆ. ಆ ಒಂದೊಂದು ಕಮೆಂಟ್ ತೆಗೆದು ನೋಡಿದ್ರು ನನ್ನ ಹುಟ್ಟಿಗೊಂದು ಸಾರ್ಥಕ ಆಯಿತು ಅಂತ ನನಗೆ ಅವತ್ತು ಅನ್ನಿಸ್ತು. ಅದೊಂದು ಕಮೆಂಟ್ ಸೆಕ್ಷನ್ ಬಿಟ್ಟರೆ ಬೇರೆ ಎಲ್ಲ ವಿಡಿಯೋಗಳು ನಾರ್ಮಲಿ ಎಲ್ಲ ಮಿಲಿಯನ್ಸ್ ಹೋಗ್ತಾ ಇರುತ್ತೆ, ಚೆನ್ನಾಗಿ ಮಾಡ್ತೀನಿ. ಸಪೋಸ್ ಯಾವುದನ್ನ ವೀಡಿಯೋ ಓಡ್ತಿಲ್ಲ ಅಂದರೆ ನಾನೇ ಡಿಲೀಟ್ ಮಾಡ್ಬಿಡ್ತೀನಿ. ಎಷ್ಟೇ ಕಷ್ಟಪಟ್ಟು ಮಾಡಿರಲಿ, ಜನ ಅದನ್ನು ಅಕ್ಸೆಪ್ಟ್ ಮಾಡ್ಕೊತಿಲ್ಲ ಅಂದರೆ ಜನಕ್ಕೆ ಇಷ್ಟ ಆಗಿಲ್ಲ ಅಂತ ಅಂದ್ಕೊಂಡು ನಾನೇ ಡಿಲೀಟ್ ಮಾಡ್ಬಿಡ್ತೀನಿ. ಅಂದರೆ ಈ ಥಾಟ್ ಯಾಕೆ ಬಂತು ನಿಮಗೆ? ಅಂದರೆ ಲೈಕ್ ಅಷ್ಟು ಕ್ರಿಯೇಟಿವಿಟಿಯಾಗಿ ಮಾಡಬೇಕು ಅಂದರೆ ನಿಮ್ಗೆ ಆ ಥರ ಸಪೋರ್ಟ್ ನೀವು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಹೇಳಿದಾಗ ಅದಕ್ಕೆ ಹೆಂಗೆ ರಿಯಾಕ್ಟ್ ಮಾಡಿದ್ರು? ಎಲ್ಲ ಬೇಡ ಅಂತಂದರು. ಆಮೇಲೆ ನಾನು ಇನ್ನೊಂದೇನು ಅಂತಂದರೆ ಮ್ಯಾಮ್, ನನ್ನ ಕೆಲಸದ ನನ್ನ ಪ್ರೊಫೆಷನ್ ವಿಚಾರದಲ್ಲಿ ಮತ್ತು ನನ್ನ ಒಂದು ಈ ಒಂದು ನನ್ನ ಸೋಷಿಯಲ್ ಮೀಡಿಯಾ ವಿಚಾರದಲ್ಲಿ ನಾನು ಕಾಂಪ್ರಮೈಸ್ ಆಗಲ್ಲ. ನೀವೇನು ಅನ್ಕೊಂಡಿರ್ತಾರೋ ಅದು ಆಗಲೇಬೇಕು. ಯಾಕಂದರೆ ನನ್ನ ಮೈಂಡ್ ಸೆಟ್ ಬಂದ್ಬಿಟ್ಟು ವ್ಯೂ ಆಫ್ ಆಡಿಯನ್ಸ್ ಥರ ಯೋಚನೆ ಮಾಡ್ತೀನಿ. ನನ್ನ ಆಡಿಯನ್ಸ್ಗೆ ಏನು ಬೇಕು ಅಂತ ನನಗೆ ಗೊತ್ತಿದೆ. ಸೊ ನಾನು ಅದನ್ನೇ ಕೊಡ್ತಾ ಇರ್ತೀನಿ. ಬೇರೆ ಯಾರು ಬಂದ್ಬಿಟ್ಟು ಅದು ಇಷ್ಟ ಆಗಲ್ಲ ಅಂತಂದರೆ, ಆಮೇಲೆ ಎಲ್ಲ ವಿಚಾರನೂ ಎಲ್ಲರಿಗೂ ಇಷ್ಟ ಆಗಬೇಕಂತ ಏನಿಲ್ಲ. ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಒಂದು 90 ಜನ ಇರ್ತಾರೆ, ಇನ್ನು 10 ಜನಕ್ಕೆ ಇಷ್ಟ ಆಗಲ್ಲ. ನನಗೆ ಗೊತ್ತಿದೆ. ನಾನು ಬಂದ್ಬಿಟ್ಟು ಸುಮ್ಮನೆ ದಡ್ಡಂತರ ಹುಚ್ಚುಚ್ಚಂತರ ಕಂಟೆಂಟ್ಸ್ ಮಾಡ್ತಾ ಇಲ್ಲ. ನನಗೆ ಮಿಕ್ಸ್ಡ್ ಆಡಿಯನ್ಸ್ ಇದ್ದಾರೆ, ಒಂದೇ ಥರ ಆಡಿಯನ್ಸ್ ಇದೆ. ನನ್ನ ಟ್ಯಾಟೂಗಂತಲೇ ಬರೀ ಫಾಲೋ ಮಾಡೋ ಥರ ಇದ್ದಿದ್ರೆ ಜನ ಬರೀ ಟ್ಯಾಟೂನೇ ಆಗ್ತಾ ಇದ್ದೆ. ನನ್ನನ್ನು ಬೇರೆ ಬೇರೆ ವಿಚಾರಕ್ಕೆ ಇಷ್ಟಪಡ್ತಾರೆ. ನಾನು ಮಾತಾಡೋದಾಗಲಿ, ನನ್ನ ಪ್ರೀತಿ ಬಗ್ಗೆ ಹೇಳ್ಕೊಳ್ಳೋದಾಗಲಿ, ಆಮೇಲೆ ಪ್ರತಿಯೊಂದಕ್ಕೂ ಫಾಲೋಅಪ್ ಮಾಡ್ತಿರ್ತಾರೆ. ನನಗೆ ಸಮಾನವಾಗಿ ಎಲ್ಲರಿಗೂ ಸಮಾನವಾಗಿ ಎಂಟರ್ಟೈನ್ ಹೋಗಬೇಕು. ಸೊ ಆ ಒಂದು ರೀಸನ್ನಿಂದ ಮಾಡ್ತಾ ಇರ್ತೀನಿ. ನನ್ನ ತಲೆಯಲ್ಲಿ ಏನಾದ್ರು ಬಂತು ಅಂದರೆ ಆಗಲೇಬೇಕು, ಅದಾಗಲೇಬೇಕು. ಅದಾಗಿಲ್ಲ ಅಂತಂದರೆ ನೀನು ಬರಲ್ಲ ಅಂತಂದರೆ, ಯಾರೋ ಜೊತೆಲಿ ಹುಡುಗರು ನೀನು ಸಪೋರ್ಟ್ ಮಾಡೋದಂದ್ರೆ ಬೇರೆಯವ್ರನ್ನ ಸಪೋರ್ಟಿಗೆ ತೊಗೋತೀನಿ. ಈ ಕ್ಯಾಮ್ರಾಮನ್ ಅಣ್ಣ ನಂಗೆ ಇಷ್ಟ ಇಲ್ಲ ಅಣ್ಣ, ನೀನು ನಂಗೆ ಈ ಥರ ನೋಡೋಕ್ಕಾಗ್ತಿಲ್ಲ ಅಂದರೆ
ಸರಿ ನೀನು ನೋಡೋಕ್ಕಾಗ್ತಿಲ್ಲಲ್ಲ ನೀನು ಆರಾಮಾಗಿರೋ ಅಂತ ಬೇರೆ ಕ್ಯಾಮ್ರಾಮನ್ನ ಕರ್ಸ್ಕೊತೀನಿ. ಸೊ ನನಗೇನೋ ನನ್ನ ತಲೆಯಲ್ಲಿರೋದು ಬಂದ್ಬಿಡ್ಬೇಕು ಸ್ಕ್ರೀನಲ್ಲಿ ತರ್ತೀನಿ. ಆಮೇಲೆ ಜನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಡಿಲೀಟ್ ಮಾಡ್ತೀನಿ. ಆ ಥರ ನನ್ನ ತಲೆಯಲ್ಲಿರೋದು ಬರಬೇಕು. ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ನಾನು ಸ್ವಲ್ಪ ಅಡ್ವಾನ್ಸ್ ಬ್ರೈನು. ನಾನು ಇಲ್ಲಿಂದ ಇಲ್ಲೇನೋ ಕೂತ್ಕೊಂಡು ಯೋಚನೆ ಮಾಡ್ತಿದ್ರೆ ನೆಕ್ಸ್ಟ್ ಏನು ಕಮೆಂಟ್ ಬರುತ್ತೆ ಅಂತಲೂ ಗೊತ್ತಿರುತ್ತೆ, ಎಲ್ಲ ಗೊತ್ತಿರುತ್ತೆ. ವೀಡಿಯೋ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆನೇ ಗೊತ್ತಿರುತ್ತೆ. ಆಮೇಲೆ ಯಾವುದನ್ನ ವೀಡಿಯೋ ಹಾಕಿದ್ರು ಫಸ್ಟ್ ಒಂದು ಕಮೆಂಟ್ ನಾನೇ ಹಾಕಿರ್ತೀನಿ. ವೀಡಿಯೋ ಅಪ್ಲೋಡ್ ಆಗಿದ್ದು ಸೇಮ್ ಟೈಮ್ಗೆ ಹಾಕಿರ್ತೀನಿ. ಆ ಕಾನ್ಸೆಪ್ಟ್ ಏನು, ಜನಗಳ ತಲೆಯಲ್ಲಿ ನಮ್ಮ ವಿರುದ್ಧವಾಗಿ ಮಾತಾಡೋರಿಗೆ ಏನು ತಲೆಯಲ್ಲಿ ಓಡ್ತಿರುತ್ತೆ ಅವ್ರಿಗೆ ಉತ್ತರನೂ ಸಮೇತ ಹಾಕಿರ್ತೀನಿ. ಸೊ ನಾನು ಇದನ್ನು ಯಾವ ಆಡಿಯನ್ಸ್ಗೆ ಹಾಕ್ತಿದ್ದೀನೋ ಆ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ. ಬೇರೆ ಆಡಿಯನ್ಸ್ಗೆ ಏನಿದು ಸುಮ್ಮನೆ ಏನೋ ದಟ್ಟತನ ಅಂತ ಅನ್ಸುತ್ತಲ್ಲ. ಸೊ ಅವರಿಗೆ ಏನಕ್ಕೆ ಹಿಂಗೆ ಮಾಡಿದಾನೆ ಅಂತ ಕಮೆಂಟ್ ಸೆಕ್ಷನ್ ತೆಗೆದು ನೋಡ್ರೆ ಅವ್ರಿಗೆ ಉತ್ತರ ಗೊತ್ತಾಗಬೇಕು. ಓ ಇವನು ಇದಕ್ಕೆ ಮಾಡಿದಾನ ಅಂತ ಅವರವರೇ ಸಮಾಧಾನ ಆಗಬೇಕು. ಆ ಥರ ಸಮಾನವಾಗಿ ಅಷ್ಟು ಇರುವಂಥ ಅಷ್ಟು ಜನ ಮಾಡ್ತಾ ಇದ್ದೀನಿ. ಓಕೆ ಸರ್, ಈಗ ಇನ್ನೊಂದು ಏನಂತಂದರೆ, ಈಗ ನೀವೀಗ ಹೇಳಿದ್ರಿ ಸಾಕಷ್ಟು ವಿಡಿಯೋಗಳನ್ನು ಮಾಡ್ತಾ ಇದ್ದೀರಿ ಅಂತ. ನಿಮಗೆ ಯಾವುದಾದ್ರು ಅಂದರೆ ಮೂವೀಸ್ಗಳಲ್ಲಿ ಆ್ಯಕ್ಟ್ ಮಾಡುವಂತಹ ತುಂಬ ಇದೆ, ತುಂಬ ಬಂದಿದೆ. ನನಗೆ ಏನು ಅಂತಂದರೆ ನನಗೆ ಟೈಮ್ ಇಲ್ಲ. ನನ್ನ ಒಂದು ಪ್ರೊಫೆಷನಲ್ಲಿ ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ. ತುಂಬ ಜನ ಕಮೆಂಟ್ ಸೆಕ್ಷನ್ ಹಾಕ್ತಾರೆ, ಅಣ್ಣ ನೀನು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇನ್ನೂ ಯಾರ ಕಣ್ಣಿಗೂ ಬಿದ್ದಿಲ್ವಲ್ಲ, ನಿಮ್ಗೊಂದು ಚಾನ್ಸ್ ಸಿಕ್ಕಿಲ್ವಲ್ಲ, ಅದು ಇದು ಅಂತ ಮಾಡ್ತಾರೆ. ನನ್ನ ಕಣ್ಣಿಗೆ ಬಿದ್ದಿಲ್ಲ, ಕಣ್ಣಿಗೆ ತುಂಬ್ಕೊಂಬಿಟ್ಟಿದ್ದೀನಿ ನಾನು. ಬಟ್ ಏನು ಅಂತಂದರೆ ಅವರು ಹುಡುಕ್ತಾ ಇರ್ತಾರೆ. ಇವಾಗ ನೋಡಿ, ನನಗೆ ಇದುವರೆಗೂ ತುಂಬ ಜನ ಬಂದು ಈ ಶೆಡ್ಯೂಲ್ ಇರುತ್ತೆ ಅಂತ ಹೇಳಿದಾಗ ಅವರಲ್ಲಿ ಸ್ಟೋರಿ ಬರೀತಾನೆ ಇದಕ್ಕೆ ಇವನೇ ಸೆಟ್ ಆಗೋದು ಅಂತ ಬರ್ಕೊಬಿಟ್ಟಿರ್ತಾರೆ. ನನ್ನನ್ನು ಒಪ್ಪಿಸ್ತಾರೆ, ನಾನು ಒಪ್ತೀನಿ. ಕನ್ನಡ ಸಿನಿಮಾಗಳು ಮಾತ್ರ, ಕನ್ನಡಿಗರು ನನ್ನನ್ನು ಒಂದು ಗುರುತಿಸಿರೋದು, ನನ್ನಲ್ಲಿರೋ ಆ್ಯಕ್ಟಿಂಗ್ ಆಗಲಿ ಇನ್ನೊಂದಾಗಲಿ ಕನ್ನಡಿಗರು ಗುರುತಿಸಿರೋದು. ಕನ್ನಡ ಸಿನಿಮಾದಲ್ಲಿ ಮಾತ್ರ ಮಾಡ್ತೀನಿ. ನನಗೆ ತಮಿಳ್ ಸಿನಿಮಾ ಇಂಡಸ್ಟ್ರಿಯಿಂದ ತುಂಬ ಆಫರ್ಸ್ ಇದೆ. ಈ ಫೇಸು ಹಂಗೆ ಇದೆ. ಆ್ಯಕ್ಚುಲಿ ನಾನು ಇದನ್ನು ಕೇಳಲೇಬೇಕಿತ್ತು. ನನಗೆ ಬೈ ಲುಕ್ ನೀವು ಹೇಗೆ ಕಾಣಿಸ್ತೀರ ಅಂತಂದರೆ ಕಂಪ್ಲೀಟ್ಲಿ ತಮಿಳ್ ವಿಲನ್ಗಳ ಥರನೇ ಕಾಣಿಸ್ತೀರ ಸರ್. ನನಗೆ ಆ್ಯಕ್ಚುಲಿ ಇದನ್ನು ಕೇಳಬೇಕು ಅಂತಲೇ ಅನ್ಕೊಂಡಿದ್ದು. ನಿಮ್ಮ ಅಂದರೆ ಲೈಕ್ ನೀವು ಹುಟ್ಟಿದ್ದು ಕರ್ನಾಟಕದಲ್ಲ ಅಥವಾ ತಮಿಳ್ನಾಡಲ್ಲ ಅಂತ. ಇದು ಆ್ಯಕ್ಚುಲಿ ನನಗೆ ತುಂಬ ನಾನು ಒಂದು 2 ಕಡೆ ಹೇಳಿದ್ದೀನಿ. ನಾನು ಬಂದು ಗರ್ಭದಲ್ಲೇ ಗರ್ಜಿಸಿದ ಕನ್ನಡಿಗ ಅಂತ. ಕನ್ನಡಿಗನೇ, ಪಕ್ಕಾ ಕನ್ನಡಿಗ. ನಾನು ಕನ್ನಡನ ತುಂಬ ಚೆನ್ನಾಗಿ ಮಾತಾಡ್ತೀನಿ, ತುಂಬ ಚೆನ್ನಾಗಿ ಓದ್ತೀನಿ, ತುಂಬ ಚೆನ್ನಾಗಿ ಬರಿತೀನಿ. ಬೇರೆ ಭಾಷೆಗಳು ಬರುತ್ತೆ, ಎಲ್ಲ ಭಾಷೆನೂ ಬರುತ್ತೆ. ತಮಿಳು ಅಷ್ಟೇ ಚೆನ್ನಾಗಿ ಮಾತಾಡ್ತೀನಿ, ತೆಲುಗು ಅಷ್ಟೇ ಚೆನ್ನಾಗಿ ಮಾತಾಡ್ತೀನಿ. ನಮ್ಮ ಕನ್ನಡದ ಒಂದು ಉಪಭಾಷೆ ತುಳು ಅಂತ ಇದೆ, ಅದನ್ನು ಚೆನ್ನಾಗಿ ಮಾತಾಡ್ತೀನಿ. ಯಾಕಂದರೆ ನಾನು ಬಂದು ಒಂದು ಬಿಸ್ನೆಸ್ಸಲ್ಲಿರೋದು. ಸೊ ಆ ಬಿಸ್ನೆಸ್ಸಲ್ಲಿ ಹೌದು, ಆ ಬಿಸ್ನೆಸ್ಸಲ್ಲಿ ಬೇರೆ ಬೇರೆ ಇದು ಕಸ್ಟಮರ್ಸ್ಗಳನ್ನ ನಾವು ಅದೇ ಭಾಷೆಯಲ್ಲಿ ಮಾತಾಡ್ಸೋಕ್ಕೆ ಅಂತ ಕಲ್ತಿದ್ದೀನಿ ಎಲ್ಲ ಭಾಷೆನೂ. ಆದರೆ ನನ್ನ ಇವ್ರು ಹೇಳ್ತಾರಲ್ಲ, ನಾಲ್ಗೇನು ಕುಯ್ದ್ರು ಮೂಗಲ್ ಕನ್ನಡ ಪದವಾಡ್ತೀನಿ ಅಂತ, ಆ ಥರ ನಾನು ಬಂದ್ಬಿಟ್ಟು ಕನ್ನಡಿಗನೇ, ಅಪ್ಪಟ ಕನ್ನಡಿಗ. ಫೇಸ್ ಹಂಗಿದೆ. ನನಗೂ ಅದೇ ಅನ್ಸೋದು ಮ್ಯಾಮ್. ಈಗ ನೀವು ಹೇಳ್ತಿದ್ದೀರಲ್ಲ, ಇನ್ನು ಈ ಬಿಯರ್ಡು ಇದಿರೋದಕ್ಕೆ ಹಿಂಗಿರುತ್ತೆ. ಏನನ್ನ ಬಿಯರ್ಡಲ್ಲಿ ತಗ್ಸಿದೆ ಅಂದರೆ ಪಕ್ಕ ತಮಿಳ್ನಾಡಲ್ಲಿ ಹಂಗೆ ಇರ್ತೀನಿ. ಅದು ಹಳೆ ಫೋಟೋಗಳಿದೆ, ಅದು ನಾನು ತೋರಿಸಲ್ಲ ಎಲ್ಲೋ. ಆ ಒಂದು ಇದರಲ್ಲಿ ಅದೇ ಥರ ಇತ್ತು. ಸೊ ನನಗೆ ಈ ಫೇಸು ಶಾಪ ಅಂತ ಅನ್ಸೋದು ಮ್ಯಾಮ್. ನನ್ನ ಫೇಸನ್ನು ನಾನೇ ನೋಡಿ ಕೊರಗ್ತಾ ಇದೆ ತುಂಬ. ನನ್ನ ಹತ್ರ ಈ ನಾರ್ಮಲ್ ಜನರು ಲೈಫಲ್ಲಿ ಇರೋ ಥರ ನನ್ನ ಲೈಫಲ್ಲಿ ಯಾವುದೂ ಇರಲಿಲ್ಲ. ಪ್ರೀತಿ, ಪ್ರೇಮ, ನನ್ನ ಮುಖ ನೋಡ್ರೆ ಯಾರೂ ಬರ್ತಾನೂ ಇರಲಿಲ್ಲ. ಯಾರು ಮುಖ ನೋಡಿ ಬಂದಿಲ್ಲ, ಫೈನ್. ಬಟ್ ನಿಮ್ಗೂ ಒಂದು ಲವ್ ಸ್ಟೋರಿ ಇದೆ ಅಂತಾನೆ ಗೊತ್ತಿದೆ. ಬಟ್ ಕೈಂಡ್ ಆಫ್ ಅದನ್ನೆಲ್ಲ ಲವ್ ಸ್ಟೋರಿ ನಮ್ದು ಬೇಡ, ಕೇಳ್ಬಿಡಿ. ನೋ ಸರ್, ಆಕ್ಚುಲಿ ಅಟ್ಲೀಸ್ಟ್ ನಿಮ್ ಲವ್ ಸ್ಟೋರಿ ನಮ್ಗೆ ಕೇಳಬೇಕು ಅಂತ ಇಂಟ್ರೆಸ್ಟ್ ಅನ್ನೋದಕ್ಕಿಂತ ತುಂಬಾ ಜನ ಇನ್ಸ್ಟಾಗ್ರಾಮರ್ ಅಂತೂ ನಿಮ್ಮ ಲವ್ ಸ್ಟೋರಿ ಏನಿರ್ಬೋದು ಯಾವಾಗಲೂ ಕಣ್ಣೀರು ಹಾಕ್ತಿರ್ತಾರೆ. ಒಬ್ಬ ಹುಡುಗ ಇಷ್ಟರ ಮಟ್ಟಿಗೆ ಒಬ್ಬ ಹುಡುಗಿಗೋಸ್ಕರ ಕಣ್ಣೀರು ಹಾಕೋದು ಉಂಟಾ ಅನ್ನೋ ಪ್ರಶ್ನೆ. ಯಾಕಂತಂದ್ರೆ ನಾವು ಎಂತಹ ಫೇಕ್ ಜಗತ್ತಲ್ಲಿದ್ದೀವಿ, ಎಂತೆಂಥದನ್ನೆಲ್ಲ ನೋಡ್ತಾ ಇದೀವಿ. ಅಂದ್ರೆ ಒಬ್ಬರನ್ನ ಲವ್ ಮಾಡ್ತಾರೆ, ಇನ್ನೊಬ್ಬರ ಜೊತೆ ಸುತ್ತಾಡ್ತಾರೆ, ಮತ್ತೊಬ್ಬರ ಜೊತೆ ಡೇಟ್ ಮಾಡ್ತಾರೆ, ಮತ್ತೊಬ್ಬರ ಜೊತೆ ಚಾಟ್ ಮಾಡ್ತಾರೆ. ಸೊ ಈ ರೀತಿ ಇದೀವಿ ನಾವು. ಬಟ್ ನೀವು ಒಬ್ಬ ಹುಡುಗ ಆಗಿ ಒಬ್ಬ ಹುಡುಗಿಗೋಸ್ಕರ ಕಣ್ಣೀರು ಹಾಕ್ತಾ ಇದ್ದೀರಾ, ಅವ್ರಿಗೋಸ್ಕರ ಅನಾಥಾಶ್ರಮಕ್ಕೆ ಹೋಗಿ ನಾನು ನೋಡಿದ್ದೀನಿ. ಸೊ ದಯವಿಟ್ಟು ಹೇಳಲೇಬೇಕು. ಒಂದೇನು ಅಂತಂದ್ರೆ ಟ್ರೂ ಲವ್ ನೆವರ್ ಡೈ ಅಂತ ಹೇಳ್ತಾರೆ. ನಿಜವಾದ ಪ್ರೀತಿ ಯಾವತ್ತೂ ಸಾಯಲ್ಲ. ಅಂದರೆ ಮಾಡಿರೋರಿಗೆ, ಈಗ 2 ಪರ್ಸನ್ನಿಂದ ಆ ಕಡೆಯಿಂದ ಈ ಕಡೆಯಿಂದ ಪ್ರೀತಿ ಇರುತ್ತೆ, ಈ ಕಡೆಯಿಂದ ಪ್ರೀತಿ ಇರುತ್ತೆ, ಆ ಕಡೆಯಿಂದ ಬರಲೇಬೇಕು ಪ್ರೀತಿ ಅನ್ನೋದು ತಪ್ಪು. ನಾನು ಪ್ರೀತಿಸ್ತೇನೆ, ನನ್ನ ಮನಸ್ಸಿಂದ ನಾನು ಪ್ರೀತಿಸ್ತಾ ಇದ್ದೀನಿ, ನೀವು ಕೂಡ ನನ್ನ ಪ್ರೀತಿಸಲೇಬೇಕು ಅಂತ ಹೇಳೋದು ತಪ್ಪು. ನಿಮಗೆ ನನ್ನ ಮೇಲೆ ಪ್ರೀತಿ ಬಂದರೆ ಇದು ಮಾಡ್ತೀರಾ. ಆ ಥರ ಕೆಲವೊಂದ್ಸಲಿ ಪ್ರೀತಿನ ಅರ್ಥ ಮಾಡಿಸೋದ್ರಲ್ಲಿ ಸೋತ್ಬಿಡ್ತೀವಿ. ಯಾಕೆ ಅಂತಂದರೆ ಕೆಲವೊಂದು ವಿಚಾರದಲ್ಲಿ. ಆಮೇಲೆ ತುಂಬ ಅರ್ಥ ಮಾಡ್ಸೋಕೆ ಹೋದರೆ, ನಾನು ಅರ್ಥ ಮಾಡ್ಕೊ ಅಂತ ಹೇಳೋಕೆ ಹೋದರೆ ಅವ್ರ ದೃಷ್ಟಿಯಲ್ಲಿ ಜೋಕರ್ ಆಗಿ ಹೋಗ್ತೀವಿ. ಸೊ ಅವಾಗ ಏನು ಮಾಡಬೇಕು ಅಂದರೆ ಸ್ವಲ್ಪ ಅವ್ರಿಗೆ ನಮ್ಮ ಪ್ರೀತಿ ಅರ್ಥ ಆಗಬೇಕು ಅಂತೇಳಿ ವೆಯ್ಟ್ ಮಾಡ್ತೀನಿ. ಆ ಥರ ವೆಯ್ಟ್ ಮಾಡಿ ಅವರು ನನ್ನ ಪ್ರೀತಿನ ಅರ್ಥ ಮಾಡ್ಸೋಕೆ ಹೋಗಿ ಅವ್ರ ಪ್ರೀತಿ ನನ್ನ ಅರ್ಥ ಆಗ್ದಿರಾ ನಾನು ಹಿಂಗೆ ನೊಂದ್ಕೊಂಡಿರೋದು ತುಂಬ ಜಾಸ್ತಿ. ಪ್ರೀತಿ ಅನ್ನೋ ವಿಚಾರದ ಮೇಡಮ್, ನನ್ನ ಪ್ರೀತಿ ಅನ್ನೋ ವಿಚಾರ ಅಲ್ಲ, ನನ್ನ ಲೈಫಲ್ಲಿ ಪ್ರತಿ ವಿಚಾರದಲ್ಲೂ ನನಗೆ ನೋವೆ.
ಅನ್ಲಕ್ಕಿ. ಎಲ್ಲ ವಿಚಾರದಲ್ಲೂ ನೋವೇ. ಅನ್ಲಕ್ಕಿ, ಒಂಥರ ಅನ್ಲಕ್ಕಿ ಫೆಲೋ ನಾನು, ನೀವು ಹೇಳ್ದಂಗೆ. ನನ್ನನ್ನು ಎಲ್ಲರೂ ಲಕ್ಕಿ ಹ್ಯಾಂಡ್ ಟ್ಯಾಟೋ ಆರ್ಟಿಸ್ಟ್ ಅಂತಾರೆ. ನನಗೆ ನಾನೇ ಒಂದು ಟ್ಯಾಟೋ ಹಾಕ್ಕೊಬಿಡ್ತೀನಿ ಬಿಡ್ರಿ ಇವತ್ತು. ಇಲ್ಲ ಆ್ಯಕ್ಚುಲಿ ಓಕೆ ಸರ್, ಆಯಿತು. ಈಗ ಮೊದಲು ಪ್ರಪೋಸ್ ಮಾಡಿದ್ದು ಯಾರು? ನಾನೇ ಮ್ಯಾಮ್. ನೀವೇ? ನನಗಲ್ವಾ ಪ್ರೀತಿ ಇರೋದು, ಸೊ ನಾನೇ ಪ್ರಪೋಸ್. ಅಂದರೆ ಆ ಕಡೆಯಿಂದ ಅಕ್ಸೆಪ್ಟ್ ಆಗಲಿಲ್ಲ. ಆಯಿತು ಅದು ಆಮೇಲೆ ಏನೇನೋ ಆಯಿತು, ಏನೋ ಚೆನ್ನಾಗೈತೆ ಬಿಡಿ. ಸೊ ಓಕೆ, ಚೆನ್ನಾಗಿದ್ರೆ ಅವರು ಆ ಕಡೆ ಚೆನ್ನಾಗಿದ್ರೆ ನೀವು ಚೆನ್ನಾಗೇ ಇರಬೇಕಲ್ವಾ ಸರ್? ಅವ್ರು ಚೆನ್ನಾಗಿರ್ತಾರೆ, ನಾನು ಚೆನ್ನಾಗೇ ಇದ್ದೀನಿ. ಮದುವೆ ಆಗಿದೆಯಾ ಅವ್ರಿಗೆ? ಹಾಂ, ಆಗಿದೆ. ಮತ್ತೆ ಬಿಟ್ಬಿಡಿ ಸರ್, ಇದೆಲ್ಲ ಮದುವೆ ಆದವ್ರ ಮೇಲೆ ಪ್ರೀತಿ ಇರಬಾರ್ದು ಆ್ಯಕ್ಚುಲಿ.